Well, good afternoon, students. So, ಇವತ್ತಿನ ಕ್ಲಾಸ್ನಲ್ಲಿ ನಾವು ಜರ್ನಲ್ ಎಂಟ್ರೀಸ್ ಬಗ್ಗೆ ನೋಡ್ತಾ ಇದ್ದೀವಿ. ಟ್ರಾನ್ಸಾಕ್ಷನ್ ನಿಮ್ಮ ಹತ್ರ ಇದೆ. ಸೊ ಒನ್ ಬೈ ಒನ್ ಟ್ರಾನ್ಸಾಕ್ಷನ್ ನೋಡ್ತಾ ಹೋಗೋಣ. ಓಕೆ. ಸೊ ಮೊದಲನೇ ಟ್ರಾನ್ಸಾಕ್ಷನ್ ಏನಂದ್ರೆ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 1 lakh. ಸೊ ಇಲ್ಲಿ 1 lakh rupees ಅಮೌಂಟ್ ಅನ್ನು ಇನ್ವೆಸ್ಟ್ಮೆಂಟ್ ಮಾಡಿ ಅಥವಾ ಹೂಡಿಕೆ ಮಾಡಿ ವ್ಯವಹಾರವನ್ನು ಪ್ರಾರಂಭ ಮಾಡಲಾಯಿತು. ಕಮೆನ್ಸ್ಡ್ ಅದ ಸ್ಟಾರ್ಟೆಡ್ ಎರಡು ವರ್ಡ್ ಅನ್ನು ಯೂಸ್ ಮಾಡ್ತಾರೆ. ಕಮೆನ್ಸ್ಡ್ ಆಮೇಲೆ ಸ್ಟಾರ್ಟ್ ಬೋತ್ ಆರ್ ಸೇಮ್. ಸೊ ಈ ವ್ಯವಹಾರವನ್ನ ಬಂಡವಾಳ ಹೂಡುವ ಮುಖಾಂತರ ಪ್ರಾರಂಭ ಮಾಡಲಾಯಿತು. ಅದಕ್ಕೆ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್ ರುಪೀಸ್ 1 lakh. ಸೊ ಇಲ್ಲಿ ಎರಡು ಅಂಶವನ್ನ ಗಮನದಲ್ಲಿಟ್ಕೊಬೇಕು. ಒಂದು, ಕ್ಯಾಶ್ ನಮಗೆ ಯಾವಾಗ ಬರ್ತದಲ್ಲ, ಕ್ಯಾಶ್ ಅಥವಾ ಯಾವುದೇ ಒಂದು ವಸ್ತುವಾಗಿ ನಮ್ಮ ಕಡೆ ಬಂತಲ್ಲ, ನಾವು ಡೆಬಿಟ್ ಮಾಡ್ತೀವಿ. ನಮ್ಮ ಕಡೆ ಕ್ಯಾಶ್ ಅಥವಾ ಏನಾದ್ರು ವಸ್ತುಗಳನ್ನ ನಾವು ಬೇರೆಯವರಿಗೆ ಕಳಿಸಿದ್ವಿ ಅಥವಾ ಹಣವನ್ನು ಪಾವತಿ ಮಾಡಿದ್ವಿ, ಅದನ್ನ ನಾವು ಕ್ರೆಡಿಟ್ ಅಂತ ಹೇಳಿ ತೋರಿಸ್ತೀವಿ. ಹೌದಾ? ಸೊ ಇಲ್ಲಿ ಜನವರಿ ಫಸ್ಟ್ ಟ್ರಾನ್ಸಾಕ್ಷನ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ಸೊ ಬಂಡವಾಳದಲ್ಲಿ ಹಣ ಹೂಡಿಕೆ ಮಾಡಿದ್ರೆ ಹಣ ಬಂತು. ಅದು ನಮ್ದ ವ್ಯವಹಾರ, ನಮ್ದು ಸಂಘಟನೆ, ನಮ್ದು ಏನಪ್ಪ ಮಾಡ್ತಕ್ಕಂಥ ವ್ಯವಹಾರದ ಒಂದು ಸಂಘ. ಸೊ ಇಲ್ಲಿ ನಾವು ಹಣವನ್ನು ಹೂಡಿಕೆ ಮಾಡಿದ್ವಿ, ಹಣ ನಮ್ಮ ಕಡೆಯಿಂದ ಬಂತು. ಸೊ ಇಲ್ಲಿ ಕ್ಯಾಶ್ ಕಮ್ಸ್ ಇನ್. ಕ್ಯಾಶ್ ಕಮ್ಸ್ ಇನ್. ಇಟ್ ಶುಡ್ ಬಿ ಡೆಬಿಟೆಡ್. ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್. ಹಣ ಯಾವ ರೂಪದಲ್ಲಿ ಬರ್ತಪ್ಪ? ಕ್ಯಾಪಿಟಲ್ ಅಥವಾ ಬಂಡವಾಳದ ರೂಪದಲ್ಲಿ ಬಂತು. ಸೊ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಕ್ಯಾಪಿಟಲ್. ಸೊ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರು? ಇಟ್ ಇಸ್ ರುಪೀಸ್ 1 lakh. ಡೆಬಿಟ್ 1 lakh and the credit amount rupees 1 lakh. ಸೊ ಇಲ್ಲಿ ಈ ಜರ್ನಲ್ ಎಂಟ್ರಿ ಆದ ತಕ್ಷಣ ನೆಕ್ಸ್ಟ್ ನಾವು ಏನ್ ಬೇಕಪ್ಪ? ನರೇಷನ್ ಎಂಟ್ರಿ ಮಾಡ್ತೀವಿ. ಹೌದಾ? ಈ ನರೇಷನ್ ಅನ್ನು ನಾವು ಬೀಯಿಂಗ್ ಅನ್ನೋ ವರ್ಡ್ ಅನ್ನು ಸ್ಟಾರ್ಟ್ ಮಾಡ್ತೀವಿ. ಯಾವ್ದಪ್ಪ? ಬೀಯಿಂಗ್. ಸೊ ಇಲ್ಲಿ ನರೇಷನ್ ಯಾವ ರೀತಿ ಎಂಟ್ರಿ ಮಾಡಬೇಕು? ಈಗ ಅಲ್ಲಿ ಮಾತ್ರ ಟ್ರಾನ್ಸಾಕ್ಷನ್ ಅದ. ಆಸ್ ಇಟ್ ಈಸ್ ವಿ ಆರ್ ಗೋಯಿಂಗ್ ಟು ಕಾಪಿ. ನಾವು ಯಾವ ತರ ಇದಲ್ಲ ಅದನ್ನ ಇಲ್ಲಿ ಕಾಪಿ ಮಾಡ್ತಾ ಇದ್ದೀವಿ. ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. ವೆರಿ ಸಿಂಪಲ್. ನಾವು ಏನು ಮಾಡಿಲ್ಲ. ಆಸ್ ಇಟ್ ಈಸ್ ಜರ್ನಲ್ ಎಂಟ್ರಿ ಇಲ್ಲ, ಅದನ್ನು ನಾವು ಇಲ್ಲಿ ಕಾಪಿ ಮಾಡಿದ್ವಿ. ಬೀಯಿಂಗ್ ಕಮೆನ್ಸ್ಡ್ ಬಿಸ್ನೆಸ್ ವಿತ್ ಕ್ಯಾಶ್. Okay, so first entry will get over. Next will come to second transaction. Now January 2 purchased goods for cash. So ಇಲ್ಲಿ ನಾವು ಗೂಡ್ಸ್ ಅಥವಾ ಸರಕುಗಳನ್ನ ಖರೀದಿ ಮಾಡ್ತಾ ಇದ್ದೀವಿ. ಗೂಡ್ಸ್ ಅಂದ್ರೆ ಏನಪ್ಪ? ಸರಕುಗಳು. ಪರ್ಚೇಸ್ ಅಂದ್ರೆ ಖರೀದಿ. ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಹಣವನ್ನ ಕೊಟ್ಟ ಸರಕುಗಳನ್ನ ಖರೀದಿ ಮಾಡ್ತಾ ಇದ್ದೀವಿ ಅಂತ. ಸೊ ಇಲ್ಲಿ ನಮ್ಮ ಕಡೆ ಏನ್ ಬಂತಪ್ಪ? ಸರಕುಗಳು ಬಂದು ಅದರ ಬದಲಾಗಿ ನಾವು ಏನ್ ಕೊಟ್ಟಿವಿ? ಹಣವನ್ನ ಕೊಟ್ಟಿವಿ ಅಥವಾ ಹಣವನ್ನ ಪಾವತಿ ಮಾಡಿದ್ವಿ. ಸೊ ಅದಕ್ಕೆ ಪರ್ಚೇಸ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಅದರ ಕಡೆ ಸರಕು ಬಂತು, ಕ್ಯಾಶ್ ಹೋಯ್ತು. ಸೊ ಜರ್ನಲ್ ಎಂಟ್ರಿ ಯಾವ ರೀತಿ ಮಾಡ್ಬೇಕಪ್ಪ? ಪರ್ಚೇಸಸ್ ಅಕೌಂಟ್ ಡೆಬಿಟ್. ಪರ್ಚೇಸಸ್ ಅಕೌಂಟ್ ಡೆಬಿಟ್ ಟು ಕ್ಯಾಶ್. ಹಣ ಹೋಯ್ತು. ಸೊ ರುಪೀಸ್ 5000. ಸೊ 5000 ಅಮೌಂಟ್ ಡೆಬಿಟ್ ಅಂಡ್ ಕ್ರೆಡಿಟ್. So next narration, being purchased goods for cash. So in ಮಾಡಿದ್ವಿ ನಾವು narration ಅಲ್ಲಿ purchased goods for cash as it is ಮತ್ತೆ ನಾವು ಕಾಪಿ ಮಾಡಿದ್ವಿ. ಪ್ರತಿಯೊಂದು ಎಂಟ್ರಿಗೂ ನಾವು ಅದನ್ನ ನಾವು as it is transaction ಹೇಳಿದ್ರಲ್ಲ ಅದನ್ನ ನಾವು narration ಅಲ್ಲಿ ಪ್ರೆಸೆಂಟ್ ಮಾಡ್ತಾ ಹೋಗೋಣ. ಓಕೆ. ನೆಕ್ಸ್ಟ್ January 3 ಏನಂದ್ರೆ sold goods for cash. ಸೊ ಈ ವಸ್ತುಗಳನ್ನ ಮಾರಾಟ ಮಾಡಲಾಯಿತು. ವಸ್ತುಗಳು ಮಾರಾಟ ಮಾಡಿದ ಮೇಲೆ ನಮಗೆ ಏನ್ ಬರ್ತದಪ್ಪ? ಕ್ಯಾಶ್ ಬರ್ತದೆ. ಫಾರ್ ಕ್ಯಾಶ್ ಉದ್ರಿ ಕೊಟ್ಟಿಲ್ಲ, ಹಣದ ರೂಪದಲ್ಲಿ ವಹಿವಾಟ ಆಗಿದೆ. ಅಂದ್ರೆ ನಾವು ವ್ಯಕ್ತಿಗೆ ವಸ್ತುಗಳನ್ನು ಮಾರಾಟ ಮಾಡಿದ್ದೀವಿ, ಅದ್ರ ಬದಲಾಗಿ ನಾವು ಏನ್ ಕೊಟ್ಟಪ್ಪ? ಹಣವನ್ನ ಕೊಟ್ಟಾಗ. ಸೊ ಇಲ್ಲಿ ಅದೇ ಹೇಳ್ತದೆ ಸೋಲ್ಡ್ ಗೂಡ್ಸ್ ಫಾರ್ ಕ್ಯಾಶ್. ಸೊ ಇಲ್ಲಿ ಸೋಲ್ಡ್ ಅಂದ್ರೆ ವಸ್ತುಗಳು ಹೋದ್ರು ನಮ್ಮ ಕಡೆ ಬರ್ತದೆ ಕ್ಯಾಶ್. ಸೊ ಕ್ಯಾಶ್ ಬಂದ ಕೂಡಲೇ ಕ್ಯಾಶ್ ಅಕೌಂಟ್ ಡೆಬಿಟ್ ಟು ಸೇಲ್ಸ್. ಏನ್ ಮಾಡಿದ್ವಿ? ನಾವು ವಸ್ತುಗಳನ್ನ ಮಾರಾಟ ಮಾಡಿದ್ವಿ. ದಟ್ ಇಸ್ 1000 ಡೆಬಿಟ್, 1000 ಕ್ರೆಡಿಟ್. ಸೊ ನರೇಷನ್ being goods sold for cash. ವಸ್ತುಗಳನ್ನ ಮಾರಾಟ ಮಾಡಲಾಯಿತು. ಟ್ರಾನ್ಸಾಕ್ಷನ್ ಅನ್ನೋದು ಅದನ್ನ ಕಾಪಿ ಮಾಡ್ತಾ ಇದ್ದೀವಿ. sold goods for cash or goods sold for cash. ನೆಕ್ಸ್ಟ್ ನೋಡೋಣ. ನಂಬರ್ 4 deposited into bank. ಏನ್ ಮಾಡಿದ್ರು ಅವರು? ಕ್ಯಾಶ್ ಅನ್ನ ಡಿಪಾಸಿಟ್ ಮಾಡಿದ್ದಾರೆ ಬ್ಯಾಂಕ್ ನಲ್ಲಿ. ಸೊ ಬ್ಯಾಂಕ್ ಇಸ್ ದ ಕ್ಯಾಶ್ ರಿಸೀವರ್. ಬ್ಯಾಂಕ್ ಇಸ್ ದ ರಿಸೀವರ್. ಬ್ಯಾಂಕ್ ನಾಗ ಬಂದು ಡಿಪಾಸಿಟ್ ಆಗತ್ತಂದ್ರೆ ಹಣ ಬ್ಯಾಂಕ್ ಕಡೆ ಬರತ್ತೆ, ನಮ್ ಕಡೆಯಿಂದ ಹೊಟ್ಟಿವಿ ಬ್ಯಾಂಕ್ ರಿಸೀವ್ ಮಾಡ್ತಾ ಇದೆ. ಹೌದಾ? ಸೊ ಯಾವ ಅಕೌಂಟ್ ಡೆಬಿಟ್ ಆಗ್ತದ? ಬ್ಯಾಂಕ್. ಬಿಕಾಸ್ ಬ್ಯಾಂಕ್ ಇಸ್ ದ ರಿಸೀವರ್.
cash goes out, bank is the receiver. So bank account debit to cash account rupees 700. Okay, next the narration will be being deposited into bank. Simple. So as it is transaction, we are going to copy here. Deposited into bank, that is rupees 700. And we come to the next transaction, that is paid for salary. Paid for salary. Salary ಕೊಟ್ಟಿವಿ ನಾವು. Salary ಕೊಟ್ಟಿವಿ ಅಂದ್ರೆ ಕಂಪನಿ ಕಡೆಯಿಂದ ಹಣ ಬೈ. ಯಾವುದೇ ಕಂಪನಿ ಆಗಿರ್ಬೋದು, ಯಾವುದೇ ಒಬ್ಬ ವ್ಯಕ್ತಿ ಆಗಿರ್ಬೋದು, ಸಂಘಟನೆ ಆಗಿರ್ಬೋದು. Paid for salary ಅಂದ್ರೆ ಸ್ಯಾಲರಿ ಅಥವಾ ಪೇಮೆಂಟ್ ಅನ್ನು ಕೊಟ್ಟಾಗ ಅಂದ್ರೆ ಬೈ ಯಾವ್ದು ಸಮಯ ಕೊಟ್ಟಿವಿ ನಾವು ಸ್ಯಾಲರಿ ರೂಪದಲ್ಲಿ ಕೊಟ್ಟಿವಿ, ಹೌದಾ? ಸೊ ಇಲ್ಲಿ ಸ್ಯಾಲರಿ ಅಕೌಂಟ್ ಡೆಬಿಟ್ ಟು ಕ್ಯಾಶ್ ಅಕೌಂಟ್ ಬೀಯಿಂಗ್ ಸ್ಯಾಲರಿ ಪೇಡ್. ಯಾರಿಗೆ ಕೊಟ್ಟಿರ್ಬೋದು? ಎಂಪ್ಲಾಯ್ ಕೊಟ್ಟಿರ್ಬೋದು, ಲೇಬರ್ಸ್ ಕೊಟ್ಟಿರ್ಬೋದು, ಹೌದಾ? ಸೊ ಸ್ಯಾಲರಿ ಪೇಡ್ rupees 900. So these are the very simple transactions with journal entries. If you are having any doubts regarding these journal entries, you can text in WhatsApp. Otherwise, we are going to take another problem and we are going to solve it once again. Okay? Thank you.